ನಮಸ್ಕಾರ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಸ್ಟಾಪ್ ಐ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ಬೇಗ ಹಂಗೆ ಚಾನಲ್ಗೆ ಟಕಾರ ಪಟ್ಟನಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಗಂಟೆ ಹೊಡೆಯೋಣ ಮರಿಬೇಡಿ ಮಗ. ಮೊದಲನೇ ಅಪ್ಡೇಟು ಇಟ್ಸ್ ಅಬೌಟ್ ಜಸ್ಪ್ರೀತ್ ಬುಮ್ರಾ. ಒಂದು ಇಂಟರ್ವ್ಯೂಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ಸ್ ಅಬೌಟ್ ಅ ಫಿಟೆಸ್ಟ್ ಪ್ಲೇಯರ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್. ಯಾರು ಅಂತ ಒಂದು ಕ್ವಶನ್ ಬಂದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನೀವು ಅಂದ್ಕೊಂಡಿರೋಂಥ ಆನ್ಸರ್ಲ್ಲ ನಾನು ಕೊಡೋದಿಲ್ಲ, ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದಕ್ಕೆ ಹೋಗ್ಬಿಡಿ, ಆ ಥರ ಕೊಡ್ತೀನಿ ಅಂತ. ಅಂದರೆ ಫಿಟೆಸ್ಟ್ ಪ್ಲೇಯರ್ ಇನ್ ಇಂಡಿಯನ್ ಕ್ರಿಕೆಟ್ ಅಂತ ಅಂದಾಗ ಫಸ್ಟು ತಲೆಗೆ ಬರೋದೇ ಇಟ್ಸ್ ಅಬೌಟ್ ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ ಅಂತಲೇ ಎಕ್ಸ್ಪೆಕ್ಟೇಷನ್ ಬರೋದು. ಬಟ್ ಬುಮ್ರಾ ಅವ್ರು ಹೇಳಿರೋದು ಯಾರನ್ನ ಅಂತ ಅಂದರೆ ನಾನೇ ಗುರು ಅಂತ ಹೇಳ್ಕೊಂಡಿದ್ದಾರೆ. ಬುಮ್ರಾ ಅವ್ರಿಗೆ ಬೆಸ್ಟ್ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ರೆ ಅದು ನಾನೇ ಗುರು ಅಂತ ಹೇಳ್ಕೊಂತಾರೆ. ಫಿಟೆಸ್ಟ್ ಪ್ಲೇಯರ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾರು ಅಂತ ಕೇಳಿದ್ರೆ ಅದು ನಾನೇ ಗುರು ಅಂತ ಹೇಳ್ಕೊಂತಾರೆ. ಯಾಕೆ ನಾನು ಬೆಸ್ಟ್ ಕ್ಯಾಪ್ಟನ್ ಅಲ್ವಾ, ಮಾಡಿರೋಂಥ ಮ್ಯಾಚ್ಗಳೆಲ್ಲ ಸಗದ ಕ್ಯಾಪ್ಟನ್ಸಿ ನಿಭಾಯಿಸ್ತೀನಿ, ಅದಕ್ಕೋಸ್ಕರ ನಾನೇ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ. ಯಾಕೆ ನಾನು ಫಿಟ್ಟಾಗಿ ಕಾಣಿಸ್ತಿಲ್ವಾ, ನಾನು ಬೌಲರು, ಬೇರೆಯವರೆಲ್ಲ ಬ್ಯಾಟರ್ಸ್ಗಳು, ನಾನು ಬೌಲರ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಫಿಟ್ ಆಗಿರಬೇಕು, ನಾನೇ ಫಿಟ್ಟೆಸ್ಟು ಅಂತ ಅವರ ಸೆಲ್ಫ್ ಕಾನ್ಫಿಡೆನ್ಸ್ನ ಅವರೇ ಒಂಥರ ಹೊಳ್ಕೊಂಡು ಅವ್ರಿಗೆ ಬಿಲ್ಡಪ್ ಹಾಕಂತ ಇದ್ದಾರೆ. ಸ್ವಲ್ಪ ಜನಕ್ಕೆ ಇದು ಕ್ರಿಂಜ್ ಅನ್ನಿಸ್ಬೋದು, ಸ್ವಲ್ಪ ಜನಕ್ಕೆ ಇಲ್ಲ ಗುರು ಕರೆಕ್ಟಾಗಿ ಹೇಳ್ತವ್ರೆ ಅಂತ ಅನ್ನಿಸ್ಬೋದು. ಬಟ್ ಬೇರೆಯವ್ರ ಹೆಸರು ತಗೊಳ್ರಿ ಅಂತ ಹೇಳಿದಾಗ ಅವ್ರ ಹೆಸರು ಅವರೇ ತಗೊಂತಾರಲ್ಲ, ಅದು ಕ್ರಿಂಜ್ ಅಂತಲೇ ಅನ್ಸುತ್ತೆ ನನಗೆ. ಅಪ್ಡೇಟ್ ಬಿಟ್ಟು ಮೊಹಮ್ಮದ್ ಶಮಿ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಒಬ್ವಿಯಸ್ಲಿ ವಿ ಆರ್ ದ ಫೇವರೇಟ್ಸ್ ಇನ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಆಸ್ಟ್ರೇಲಿಯಾ ಶುಡ್ ಬಿ ವರಿಡ್ ಅಂತ ಹೇಳಿದ್ದಾರೆ. ಅವ್ರು ತಲೆ ಕೆಡಿಸ್ಕೋಬೇಕು, ನಾವೆಲ್ಲ ತಲೆ ಕೆಡಿಸ್ಕೊಬೇಕಾಗಿರೋದು. ನಾವು ಅಲ್ಲಿಗೆ ಹೋಗ್ಬೋದು, ಅವರ ಹೋಮಲ್ಲೇ ಆಡ್ತಾ ಇರ್ಬೋದು, ಬಟ್ ಆದರೂ ಅವ್ರು ತಲೆ ಕೆಡಿಸ್ಕೊಂಡಿರ್ತಾರೆ ನಮಗಿಂತ, ಅವ್ರು ಸೀರಿಯಸ್ ಆಗಿ ತಗೊಂಡಿರ್ತಾರೆ ನಮಗಿಂತ. ನಾವೇ ಸಿಕ್ಕಾಪಟ್ಟೆ ಫೇವ್ರೇಟ್ಸ್ ಇರೋದು, ಯಾಕಂದರೆ ರೀಸೆಂಟಾಗಿ ನಾವೇ ಡಾಮಿನೇಟ್ ಮಾಡಿರೋದು ವರ್ಷಾನುಗಟ್ಲೆಯಿಂದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಬಂದಾಗ ಅಂತ ಹೇಳಿದರೆ. ಆ್ಯಂಡ್ ಮೊಹಮ್ಮದ್ ಶಮಿ ರಿಲೇಟೆಡ್ ಇನ್ನೂ ಒಂದು ಅಪ್ಡೇಟು ಬರ್ತಾಯಿದೆ. ಅವರು ನೆಕ್ಸ್ಟ್ ಸೀರೀಸಲ್ಲೂ ಕೂಡ ಅವೈಲೇಬಲ್ ಇರೋದಿಲ್ಲ ಅಂತ, ನ್ಯೂಜಿಲ್ಯಾಂಡ್ ಸೀರೀಸಲ್ಲೂ ಕೂಡ ಡೈರೆಕ್ಟಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಪ್ಡೇಟ್ ಅಂತೂ ಇದೆ. ನೋಡೋಣ, ಚೆನ್ನಾಗಿ ಏನಾದ್ರು ಕಾಣಿಸ್ಕೊಂಡ್ರು ಅಂತಂದರೆ ಕಮ್ ಬ್ಯಾಕ್ ಮಾಡ್ತಾರೆ. ಒಂದು ವೇಳೆ ಇವಾಗಿರೋವಂಥ ಪ್ಲೇಯರ್ಸ್ಗಳು ಏನಾದ್ರು ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿತ್ತು ಅಂತಂದರೆ ಗುರು ನೀನು ಸ್ವಲ್ಪ ಸೈಡಲ್ಲಿ ಕುತ್ಕೋಗುರು, ಆಮೇಲೆ ಕರಿತೀವಿ, ಯಾರೋ ಪ್ಲೇಯರ್ಸ್ಗಳಿಲ್ಲ ಅಂತ ಅಂದಾಗ ಅಂತ ಹೇಳ್ತಾರೆ. ಅಪ್ಡೇಟ್ ಬಂದರೆ ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡ್ ಅಪ್ಡೇಟು ಮಗ. T20 ಸೀರೀಸ್ ಏನು ಬರ್ತಾಯಿದೆ ಬಾಂಗ್ಲಾದೇಶ್ ಮೇಲೆ ಟೆಸ್ಟ್ ಸೀರೀಸ್ ಆದಮೇಲೆ ಅದಕ್ಕೆ ಸ್ಕ್ವಾಡಿನ ಅನೌನ್ಸ್ ಆಗಿಲ್ಲ. ಸೊ ಆ ಸ್ಕ್ವಾಡ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಬರ್ತಾಯಿದೆ, ಈ ಥರ ಇರಬಹುದು ಅಂತ. ಶುಭ್ಮನ್ ಗಿಲ್ಗೆ ರೆಸ್ಟ್ ಕೊಡ್ತಾರೆ ಅಂತ ಅಪ್ಡೇಟ್ ಇದೆ ಮಗ. ಜೊತೆಗೆ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ಗೂ ಕೂಡ ಈ ಸೀರೀಸ್ ಆದಮೇಲೆ ರೆಸ್ಟ್ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅಂತ. ಆಮೇಲೆ ರಿಷಬ್ ಪಂತ್ಗೂ ಕೂಡ ಇಲ್ಲಿ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂತ ಇದ್ದಾರಂತೆ T20 ಸೀರೀಸಲ್ಲಿ. ಸೊ ಆದ್ದರಿಂದ ಇಶಾನ್ ಕಿಶಾನ್ನ ಮತ್ತೆ ತೊಗೊಂಬರ್ಬೇಕು ಇಂಡಿಯನ್ ಟೀಮ್ಗೆ ಅಂತ ಅನ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಮಗ. ಸೊ ಇದು 3 ಅಪ್ಡೇಟು. ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ ಆ್ಯಂಡ್ ಮೊಹಮ್ಮದ್ ಸಿರಾಜ್ ಆಸ್ ಎ ಬೌಲರ್ಗೆ ಇವ್ರಿಗೆ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಆಮೇಲೆ ರಿಷಬ್ ಪಂತ್ ವಿಕೆಟ್ ಕೀಪರ್ಗೆ ರೆಸ್ಟ್ ಕೊಡಬೇಕು, ಆಸ್ ಎ ಬ್ಯಾಟ್ರಿಗೆ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಶುಭ್ಮನ್ ಗಿಲ್ಗೆ. ಸೊ ಓಕೆ, ಇವ್ರಿಗೆಲ್ಲ ರೆಸ್ಟ್ ಕೊಡ್ತು ಅಂತಾರೆ, ಸ್ವಲ್ಪ ಸ್ಲಾಟ್ಗಳು ಓಪನ್ ಆಗ್ತವೆ. ಅಪ್ಡೇಟ್ ನಂಬರ್ 4, ಬಾಂಗ್ಲಾದೇಶಿ ಕ್ಯಾಪ್ಟನ್ ಶಾಂಟ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಟ್ಟಿದ್ದಾರೆ ಮಗ. ವಿ ವಿಲ್ ಪ್ಲೇ ಟು ವಿನ್ ಬೋತ್ ಟೆಸ್ಟ್ ಮ್ಯಾಚಸ್ ಅಗೇನ್ಸ್ಟ್ ಇಂಡಿಯಾ. 2 ಮ್ಯಾಚ್ನ ಹೊಡಿಬೇಕು ಅಂತ ನಮಗೆ ಇದೆ, ನಾವು ಗೆಲ್ಲೋದಕ್ಕೋಸ್ಕರನೇ ಆಡ್ತಾ ಇರೋದು ಮಗ ಅಂತ ಹೇಳಿದ್ದಾರೆ. ಹೌದು, ಎಲ್ಲರೂ ಗೆಲ್ಲೋದಕ್ಕೋಸ್ಕರನೇ ಆಡೋದು. ನಾವು ಇವಾಗ ಇವ್ರ ಸ್ಟೇಟ್ಮೆಂಟ್ನ ಕ್ರಿಟಿಸೈಸ್ ಮಾಡೋಕ್ಕಾಗಲ್ಲ, ಏನು ದೊಡ್ಡದಾಗಿ ಕೊಟ್ಬಿಟ್ಟು ಅವನ ಸ್ಟೇಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಗೆಲ್ಲೋದಕ್ಕೋಸ್ಕರನೇ ಆಡೋದು. ಸೊ ಇವರು ಗೆಲ್ಲೋದಕ್ಕೋಸ್ಕರನೇ ಆಡ್ತೀವಿ. 2 ಮ್ಯಾಚ್ನೂ ನಾವು ಲೈಟಾಗಿ ತಗೊಂಡಿಲ್ಲ, ಸ್ಟ್ರಾಂಗಾಗಿ ತಗೊಂಡಿದ್ದೀವಿ. ಪ್ರೀವಿಯಸ್ ಮ್ಯಾಚ್ಗಳೇನು ಗೆದ್ದಿದ್ದೀವಿ ಪಾಕಿಸ್ತಾನ ಮೇಲೆ, ಅದರಿಂದನೇ ಮೋಟಿವೇಶನ್ನ ತಗೊಂಬಂದಿದ್ದೀವಿ. ಸೊ ಅದೊಂದು ಬ್ಯಾಕಿಂಗ್ ಇದೆ ನಮಗೆ, ಸೊ ಕೊಡ್ತೀವಿ ಅನ್ನೋ ಥರ ಹೇಳಿದ್ದಾರೆ. ನಾವೇನು ಹೊಡೆದ್ಬಿಟ್ಟು ಇಂಡಿಯಾನ ಹಂಗೆ ಧ್ವಂಸ ಮಾಡ್ಬಿಡ್ತೀವಿ ಆ ಥರ ಈ ಥರ ಬಿಲ್ಡಪ್ ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಗೆಲ್ಲೋದಕ್ಕೋಸ್ಕರ ಆಡ್ತೀವಿ, 2 ಮ್ಯಾಚ್ನು ಗೆಲ್ಲೋ ಥರನೇ ಆಡ್ತೀವಿ ಅಂತ ಹೇಳಿದರೆ. ಸೊ ಇದು ಪಾಸಿಟಿವ್ ಇಂಟೆಂಟು, ಮೆಚ್ಕೊಳ್ಳೇಬೇಕು. ಅಪ್ಡೇಟ್ ನಂಬರ್ 5, ಒಂದು ಹೊಸ ದಾಖಲೆನ ಮಾಡೋದಕ್ಕೆ ಹೊರಟಿದೆ ನಮ್ಮ ಟೀಮ್ ಇಂಡಿಯಾ. ಇನ್ ಕೇಸ್ ಏನಾದರೂ ಬಾಂಗ್ಲಾದೇಶದ ಮೇಲೆ ಆಡ್ತಾ ಇರುವಂಥ ಮೊದಲನೇ ಟೆಸ್ಟ್ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ಗೆಲ್ತು ಅಂತಂದರೆ ಸಿನ್ಸ್ 1932 ಈ ರೆಕಾರ್ಡ್ ಯಾವ ಟೀಮು ಕೂಡ ಮಾಡೇ ಇಲ್ಲ. ಮೋಸ್ಟ್ ನಂಬರ್ ಆಫ್ ವಿನ್ಸು, ಸೋಲೋದ್ಕಿಂತ ಜಾಸ್ತಿ ಗೆದ್ದಿರೋವಂಥದ್ದು ಟೆಸ್ಟ್ ಮ್ಯಾಚಲ್ಲಿ ಆಗೇ ಇಲ್ಲ. ಅಂದರೆ ಆಗಿದೆ, ಬಟ್ ಇಸ್ ನಂಬರ್ ಆಫ್ ಗೆಲುವು ಆಗಿಲ್ಲ. ಇವಾಗ ಟ್ಯಾಲಿ ಬಂದ್ಬಿಟ್ಟು 178 ವಿನ್ಸು ನಮ್ಮ ಟೀಮ್ ಇಂಡಿಯಾದು. 178 ಮ್ಯಾಚ್ನ ಸೋತಿದ್ದೀವಿ, 178 ಮ್ಯಾಚ್ನ ನಾವು ಗೆದ್ದಿದ್ದೀವಿ. ಹಿಸ್ಟ್ರಿ ತೊಗೊಂಡು ನೋಡ್ತು ಅಂತಂದರೆ ಸಿನ್ಸ್ 1932 ಇಂದ ಹಿಡ್ಕೊಂಡು. ಸೊ ಇವಾಗ ಇಂಡಿಯಾನರು ಗೆಲ್ತವ್ರೆ. 179 ವಿನ್ಸ್ ಆಗೋದ್ರ ಮೂಲಕ 178 ಡಿಫೀಟ್ಸ್ನ ದಾಟಿ ನಮ್ಮ ಟೀಮ್ ಇಂಡಿಯಾ ಆಗುತ್ತೆ ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ನ ಗೆಲ್ಲೋದು, ಡಿಫೀಟ್ಸ್ನ ಮತ್ತು ಈ ವಿನ್ಸ್ನ ಕಂಪೇರ್ ಮಾಡಿದಾಗ. ಸೊ ಬರೀ ಇಂಡಿಯಾನೇ ಗೆದ್ದುಬಿಟ್ಟಿದೆ ಅಂತ ಅಲ್ಲ, ಬೇರೆ ನೇಷನ್ದು ಕೂಡ ಲಿಸ್ಟಲ್ಲಿ ಇರುತ್ತೆ. ಬಟ್ ಇಂಡಿಯಾ ಈ ಒಂದು ಡಿಫೀಟ್ ಲಿಸ್ಟ್ನ ಕ್ರಾಸ್ ಮಾಡ್ತಾ ಇದೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಮಗ. ಬಾ.